ತಮಿಳಿನ ಯಾವುದೇ ಚಿತ್ರ ರಿಲೀಸ್ಗೂ ಅವಕಾಶ ಕೊಡಲ್ಲ. ಕನ್ನಡ ಪರ ಹೋರಾಟಗಾರರಾಗಿರುವ ವಾಟಾಳ್ ನಾಗರಾಜ್ ಅವರ ಹೇಳಿಕೆ. ಈ ಕಮಲ್ ಹಾಸನ್ ಮಾಡಿರುವ ಕೆಲಸ ಇದೀಗ ಎಲ್ಲರಿಗೂ ಕೂಡ ಪೆಟ್ಟು ಕೊಡ್ತಾ ಇದೆ, ಎಲ್ಲರಿಗೂ ಸಮಸ್ಯೆಯನ್ನ ಉಂಟು ಮಾಡ್ತಾ ಇದೆ. ಇವರು ಮಾಡಿರೋದು ಅದರ ಪರಿಣಾಮ ಎಲ್ಲೆಲ್ಲ ಆಗ್ತಾ ಇದೆ ನೋಡಿ. ಯಾಕಂತ ಹೇಳಿದ್ರೆ ಈಗ ತಮಿಳು ಸಂಘಟನೆಗಳು, ತಮಿಳು ಪರ ಸಂಘಟನೆಯವರು ಅವರು ಕೂಡ ಕಮಲ್ ಹಾಸನ್ ಪರವಾಗಿ ನಿಂತಿದ್ದಾರೆ. ಆದ್ರೆ ಕರ್ನಾಟಕದಲ್ಲಿ ಇದೀಗ ಒಂದು ವೇಳೆ ಕಮಲ್ ಹಾಸನ್ ಕ್ಷಮೆ ಕೇಳದಿದ್ರೆ ಯಾವುದೇ ತಮಿಳು ಚಿತ್ರ ರಿಲೀಸ್ಗೆ ಬಿಡಲ್ಲ, ತಮಿಳಿನ ಯಾವುದೇ ಚಿತ್ರ ರಿಲೀಸ್ಗೂ ಅವಕಾಶ ಕೊಡಲ್ಲ ಅಂತ ಹೇಳಿ ಕನ್ನಡ ಪರ ಹೋರಾಟಗಾರ ಆಗಿರುವ ವಾಟಾಳ್ ನಾಗರಾಜ್ ಹೇಳಿದ್ದಾರೆ. ವಾಟಾಳ್ ನಾಗರಾಜ್ ಅವರು ಏನ್ ಹೇಳಿದ್ದಾರೆ ಈ ವಿಚಾರದಲ್ಲಿ ನೋಡೋಣ. ಸಿನಿಮಾ ವಿಚಾರವಾಗಿ ಕಮಲ್ ಹಾಸನ್ ಕ್ಷಮೆ ಕೋರಬೇಕು ಅಂಥೇಳಿ ವಾದ ಪ್ರತಿವಾದ ಕೂಡ ನಡೆಸಿರ್ತಕ್ಕಂಥದ್ದು. ಸದ್ಯಕ್ಕೆ ಇವತ್ತು ಹೈಕೋರ್ಟ್ ಪೀಠ ಸದಸ್ಯದಲ್ಲಿ ಒಂದು ವಿಚಾರಣೆ ಹೊರಗಡೆ ಬಂದಿರತಕ್ಕಂಥದ್ದು. ತಗ್ ಆಫ್ ಲೈಫ್ ಸಿನಿಮಾ ವಿಚಾರಣೆ ಇತ್ಯರ್ಥ ಮುಗಿಯೋವರೆಗೂ ಕೂಡ ಸಿನಿಮಾವನ್ನು ರಿಲೀಸ್ ಮಾಡಬಾರ್ದು ಅಂತ ಕೂಡ ಹೇಳಿದ್ರು. ಇದ್ರ ವಿಚಾರವಾಗಿ ಮಾತಾಡೋಕ್ಕೆ ನಮ್ಮ ಜೊತೆಗೆ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ನಮ್ಮ ಜೊತೆಗೆ, ಅವ್ರನ್ನೇ ಮಾತಾಡ್ಸೋಣ. ಸರ್, ಇವತ್ತು ಕೋರ್ಟ್ನಲ್ಲಿ ಒಂದು ವಿಚಾರ ಇತ್ಯರ್ಥ ಆಗುವಂಥ ಪ್ರಕರಣಕ್ಕೆ ಮೇ 10ಕ್ಕೆ ಮುಂದೂಡಿರ್ತಕ್ಕಂಥದ್ದು, ಅಂದರೆ ಜೂನ್ 10ಕ್ಕೆ ಮುಂದೂಡಿರ್ತಕ್ಕಂಥದ್ದು. ಸದ್ಯಕ್ಕೆ ಕೋರ್ಟ್ ಏನಂತ ಹೇಳಿದ್ರೆ ವಿಚಾರಣೆ ಮುಂದೂಡೋ ಕಾರಣ ಏನಂತಂದರೆ ಈ ಪ್ರಕರಣ ಇತ್ಯರ್ಥ ಆಗೋವರೆಗೂ ಕೂಡ ಸಿನಿಮಾ ರಿಲೀಸ್ ಆಗಬಾರ್ದು ಅಂತ ಹೇಳಿ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ನ್ಯಾಯಾಲಯ ಒಳ್ಳೆ ನಿರ್ಧಾರ ಮಾಡಿದ್ದಾರೆ. ಅಲ್ಲಿ ನ್ಯಾಯಮೂರ್ತಿ ನಾಗಪ್ರಸನ್ನ ಬಹಳ ಅದ್ಭುತವಾದಂಥ ನಿಲುವನ್ನು ಪಡೆದಿದ್ದಾರೆ. ನನಗೆ ಅವರು ಇಡೀ ರಾಜ್ಯದ ಸಮಗ್ರ ನಾಡಿಗೆ, ಕನ್ನಡಕ್ಕೆ ಅವರ ಮಾತು ಭಾಳ ಶಕ್ತಿ ಬಂದಿದೆ. ನನಗೆ ವೈಯಕ್ತಿಕವಾಗಿ ನಾಗಪ್ರಸನ್ನ ಅನ್ನೋವರನ್ನು ನ್ಯಾಯಮೂರ್ತಿ ಕನ್ನಡ ನಾಗಪ್ರಸನ್ನ ಅಂಥೇಳಿ ಹೇಳಬೇಕು ಅನ್ನುವಷ್ಟು ಮನಸ್ಸಿನಲ್ಲಿ ಅಭಿಮಾನ ಮೂಡ್ತು, ಗೌರವ ಬಂತು. ಸರ್, ಮತ್ತು ಇದೇ ವಿಚಾರವಾಗಿ ನೀವು ಹೇಳೋ ವಿಚಾರವಾಗಿ ವಾದ ಪ್ರತಿವಾದನ ಆಲಿಸಬೇಕಾದ್ರೆ ಒಂದು ಮಾತನ್ನು ಹೇಳಿದ್ರು. ಲೆಟರ್ಗಳನ್ನು ಫಿಲಮ್ ಚೇಂಬರ್ಗೆ ಬರೆದಿದ್ರಿ, ಆ ಪತ್ರದಲ್ಲಿ ಎಲ್ಲೂ ಕೂಡ ಕ್ಷಮೆ ಯಾಚನೆ ಬಗ್ಗೆ ಇಲ್ಲ ಅನ್ನೋದು ಕೂಡ ಅವರು ನೀಟಾಗಿ ಸಂಕ್ಷಿಪ್ತವಾಗಿ ಹೇಳಿರ್ತಕ್ಕಂಥದ್ದು. ವಾದ ಪ್ರತಿವಾದದಲ್ಲಿ ನ್ಯಾಯಮೂರ್ತಿಗಳು ನೋಡಿ ಪತ್ರವನ್ನು ನೋಡಿ ಕೂಡ ಹೇಳಿದ್ರು. ಇದ್ರ ಬಗ್ಗೆ ಏನು ಹೇಳ್ತಾರೆ? ಅವರು ಪತ್ರ ಬರೆದಿರೋದು ಅದೊಂಥರ ಬ್ಲ್ಯಾಕ್ ಮೇಲ್, ನ್ಯಾಯಾಲಯಕ್ಕೂ ಬ್ಲ್ಯಾಕ್ ಮೇಲ್, ರಾಜ್ಯಕ್ಕೂ ಬ್ಲ್ಯಾಕ್ ಮೇಲ್. ಅದು ಭಾಳ ಕೆಟ್ಟ ಥರ ಬರೆದಿರ್ತಕ್ಕಂಥದ್ದು. ಅವ್ರು ಬಹಿರಂಗವಾಗಿ ಸುತ್ತಿ ಬಳಸಿ ಪ್ರೇಮ ಪತ್ರ ಬರೆಯೋದು ಬೇಡ. ನೇರವಾಗಿ ನಾನು ಆಡಿರೋ ಮಾತು ಕನ್ನಡಿಗರಿಗೆ, ಕನ್ನಡಕ್ಕೆ ನೋವಾಗಿದ್ದರೆ ಬೇಷರತ್ತಾಗಿ ಕ್ಷಮಾಪಣೆ ಎನ್ನುವ ಪದ ಉಪಯೋಗಿಸಲೇಬೇಕು, ಕೇಳಲೇಬೇಕು. ಕ್ಷಮಾಪಣೆ ಕೇಳಲ್ಲ ಅಂತ ಹೇಳಿದ್ರೆ ಹೋರಾಟ ಅನಿವಾರ್ಯ, ಭಾರಿ ಹೋರಾಟ ಆಗುತ್ತೆ. ಅಂತಿಮವಾಗಿ ಎಲ್ಲ ಕನ್ನಡ ಪರ ಸಂಘಟನೆಗಳು ಸೇರ್ತೇವೆ, ಕರ್ನಾಟಕ ಬಂದ್ಗೂ ಕರೆ ಕೊಡ್ತೀವಿ. ಕಮಲ್ ಹಾಸನ್ ಹೇಳಿಕೆಯನ್ನು ಕ್ಷಮಾಪಣೆ ಕೇಳಲೇಬೇಕು. ನ್ಯಾಯಾಲಯ ಒಳ್ಳೆಯ ದಾರಿಯನ್ನು ತೋರಿಸಿದ್ದಾರೆ ಮತ್ತು ನ್ಯಾಯಾಲಯ ಸ್ಪಷ್ಟವಾಗಿ ಹೇಳಿದ್ದಾರೆ, ನೀವು ಹೇಳಿರೋದಕ್ಕೆ ನೀವೇನು ಹೇಳಿದ್ದೀರಿ ಅದಕ್ಕೆ ಸಮರ್ಥನೆ ಕೊಡಿ, ನೀವು ಹೇಳಿರೋದು ಸಮರ್ಥನೆ ಕೊಡಿ. ಏನು ಸಮರ್ಥನೆ ಕೊಡದೆ ನೀವು ಈ ರೀತಿ ಕನ್ನಡದ ಮೇಲೆ ಮಾತಾಡಿರ್ತಕ್ಕಂಥದ್ದು ಸರಿಯಲ್ಲ. ಆದ್ದರಿಂದ ನಾವು ಇದಕ್ಕೆ ನಿಮ್ಮ ಅರ್ಜಿಯನ್ನು ತೆಗೆದುಕೊಳ್ಳೋದಿಲ್ಲ. ನೀವು ಕ್ಷಮಾಪಣೆ ಹೇಳಿ ಇಲ್ಲ ಸಮರ್ಥನೆ ಕೊಟ್ಟು ಬನ್ನಿ ಅಂತ ಹೇಳಿರ್ತಕ್ಕಂಥದ್ದನ್ನು ಸ್ವಾಗತಿಸ್ತೀನಿ ನಾನು. ಮತ್ತು ಇನ್ನೊಂದು ವಿಚಾರ, ಈಗ ವಿಚಾರಣೆ ವೇಳೆಯಲ್ಲಿ ಸಾಕಷ್ಟು ವಾದ ಪ್ರತಿವಾದ ಆಲಿಸಿದ ನಂತರ ಕೋರ್ಟ್ 10ನೇ ತಾರೀಕಿಗೆ ಮುಂದೂಡಿರ್ತಕ್ಕಂಥದ್ದು. ಜೊತೆಗೆ ಕಮಲ್ ಹಾಸನ್ ಅಲ್ಲಿಯವರು ಕೂಡ ಕ್ಷಮೆ ಯಾಚನೆ ಮಾಡಲಿಲ್ಲ ಅಂತಂದರೆ ಮುಂದಿನ ನಿಮ್ಮ ನಡೆ ಏನು ಸರ್? ಇಲ್ಲ, ಅದೇ ಹೇಳ್ತಾ ಇದ್ದೀನಿ, ತಮಗೆ ಈಗಾಗಲೇ ಹೇಳಿದ್ದೀನಿ. ಅವರು ಕ್ಷಮಾಪಣೆ ಕೇಳಲೇಬೇಕು. ಸುತ್ತಿ ಬಳಸಿ ನನಗೆ ಅರ್ಥ ಇಲ್ಲ. ಕ್ಷಮಾಪಣೆ ಕೇಳೋದ್ರಿಂದ ಅವ್ರು ಮಾಡಿರೋ ತಪ್ಪಿಗೆ ಕ್ಷಮಾಪಣೆ ಕೇಳಲೇಬೇಕು. ನ್ಯಾಯಮೂರ್ತಿಗಳೇನು ಹೇಳಿದ್ರು? ಹಿಂದೆ ಸಿ ರಾಜಗೋಪಾಲಾಚಾರಿ ವೆಟ್ರನ್ ಲೀಡರ್, ಬಹಳ ಹಿರಿಯ ನಾಯಕರು, ಕನ್ನಡದ ಬಗ್ಗೆ ಸಂದರ್ಭ ಬಂದಾಗ ಅಲ್ಲಿ ಕನ್ನಡಕ್ಕೆ ನನ್ನಿಂದೇನಾದರೂ ಅಪಚಾರ ಆಗಿದ್ದರೆ ನಾನು ಬೇಷರತ್ತಾಗಿ ಕ್ಷಮಾಪಣೆ ಕೇಳಿಲ್ಲ.